ಸಾಕಷ್ಟು ವಿಚಾರಗಳಿದೆ ಇಲ್ಲಿ 2005 ಆಗಿರ್ಬೋದು 2017ರಲ್ಲಿ ಆದಂಥದ್ದು. ಜೊತೆಗೆ ಆಸ್ಟ್ರೇಲಿಯಾ ಇಲ್ಲ ಈ ಸಲ 7 ಬಾರಿ ಪ್ರಶಸ್ತಿಯನ್ನು ಗೆದ್ದಿರುವಂತಹ ವಿಶ್ವ ಚಾಂಪಿಯನ್ ಆಗಿರುವಂತಹ ಆಸ್ಟ್ರೇಲಿಯಾ ಇಲ್ಲ ಈ ಒಂದು ಫೈನಲ್ ಮ್ಯಾಚ್ ಅಲ್ಲಿ ಅನ್ನುವಂತಹ ಕುತೂಹಲದ ಜೊತೆಗೆ ಸಾಕಷ್ಟು ನಮ್ಮ ಕೋಟ್ಯಾಂತರ ಭಾರತೀಯರು ಶುಭ ಹಾರೈಸ್ತಾನೆ ಇದ್ದಾರೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನ ಕ್ರಿಕೆಟ್ ಅಕಾಡೆಮಿಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ವಿಶ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಫೇವರೇಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ. ನಂಗೆ ಅನ್ಸುತ್ತೆ ಅವ್ರು ಚೆನ್ನಾಗಿ ಹೊಡಿತಾರೆ, ಮ್ಯಾಚ್ ನ ವಿನ್ ಮಾಡಿಸ್ತಾರೆ ಅಂತ. ಹುಡುಗಿರು ಆಡ್ತಾರೆ, ನಾವೇ ಹುಡುಗರಿಗೂ ಸಪೋರ್ಟ್ ಮಾಡ್ಬೇಕು, ಹುಡುಗಿಯರಿಗೂ ಸಪೋರ್ಟ್ ಮಾಡ್ಬೇಕು. ನನ್ನ ಫೇವರೇಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ. ಆಮೇಲೆ ಅವ್ರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಟೀಮ್ನಾಗ ಪಕ್ಕ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. ಜಮೀಮಾನು ಆಡ್ತಾರೆ, ಆಮೇಲೆ ಹರ್ಮನ್ ಪ್ರೀತು, ಆಮೇಲೆ ಸ್ಮೃತಿ ಮಂದನ ಇವರೆಲ್ಲ ಟೀಮ್ನ ಗೆಲ್ಲಿಸ್ತಾರೆ ಅಂತ. ಇವತ್ತು ಮ್ಯಾಚ್ ಚೆನ್ನಾಗಿರುತ್ತೆ. ಬರೋರು ಏನಂದ್ರೆ ಹೆಂಗೋ ಆಸ್ಟ್ರೇಲಿಯಾ ಬಂದಿಲ್ಲ ಫೈನಲ್ಸ್ಗೆ, ಸೌತ್ ಆಫ್ರಿಕಾ ಇಂದ ಚಾನ್ಸ್ ಇದೆ ವಿನ್ ಆಗೋದು. ಇವತ್ತು ಆದ್ರೆ ಸ್ವಲ್ಪ ಕಷ್ಟ ಇದೆ. ಸೌತ್ ಆಫ್ರಿಕಾ ಅಂದ್ರೆ ಅವರು ಅಷ್ಟೊಂದು ಫುಲ್ ಚೋಕರ್ಸ್ ಅಂತಾನೆ ಹೇಳ್ತಾರಲ್ಲ ಎಲ್ರು, ಹಂಗೆ ಅವ್ರು ಕಷ್ಟ ಪಡ್ತಾರೆ. ಇಂಡಿಯಾದವ್ರು ಆಡ್ಬೇಕು. ಬೌಲಿಂಗ್ ಸ್ವಲ್ಪ ಟೈಟ್ ಆದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು, ಗೆಲ್ಬೋದು. ಜೆಮಿಮಾ 50 ಹೊಡೆದ್ರೆ ಅದು ತುಂಬಾ ಹೈಲೈಟ್ ಆಗುತ್ತೆ. ಸ್ಮೃತಿ 50 ಹೊಡೆಯೋದಲ್ಲ, ಸೆಂಚುರಿನೇ ಹೊಡಿಬೇಕು ಅವಳು. ಕ್ರಾಂತಿ ಗೌಡ್ ಎಲ್ಲ ಅವ್ರ ಸ್ಪಿನ್ನಿಂಗ್ ಅಲ್ಲಿ ಸ್ವಲ್ಪ ತೆಗಿಬಹುದು ಅನ್ಕೊಳ್ತೀನಿ. ಆರಾಮಾಗಿ ಗೆಲ್ಲತ್ತೆ. ಇವಾಗ ನೋಡಿ ಆಸ್ಟ್ರೇಲಿಯಾ ಮ್ಯಾಚ್ ನೋಡ್ ಆಮೇಲೆ ನಮ್ಗೆ ಗೊತ್ತಾಯ್ತು, ಇವಾಗ ಜೆಮಿನಾ ರಾಡ್ರಿಕ್ಸ್, ದೀಪ್ತಿ ಶರ್ಮಾ ಎಲ್ಲರೂ ಹೊಡಿತಾರೆ. ಅದು ಪವರ್ ಬೇಕು, ಅದು ಕಾನ್ಫಿಡೆನ್ಸ್ ಬೇಕು ಅವ್ರಿಗೂ ಹೊಡಿಯೋಕ್ಕೆ. ಕಾಶಿಯಸ್ ನಮಗೆ ನಮ್ಮ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಸ್ವಲ್ಪ ಕಮ್ಮಿ ಇದೆ ನಮ್ದು, ಮತ್ತೆ ಫೀಲ್ಡಿಂಗ್ ಕಮ್ಮಿ ಇದೆ ನಮ್ದು. ಯಾಕಂದ್ರೆ ಸೌತ್ ಆಫ್ರಿಕಾ ಅವರು ಗುಡ್ ಫೀಲ್ಡರ್ಸ್ ಅವರು. ಸೊ ಅದರಿಂದ ನಾವು ವಿಕೆಟ್ನ ಥ್ರೋ ಮಾಡಬಾರ್ದು. ನಾನು ದೇ ಹ್ಯಾವ್ ಟು ಸ್ಟೇ ಅಟ್ ದ ವಿಕೆಟ್. 50 ಓವರ್ಸ್ ಏನು ಆಡಿದ್ದಾರೆ, 50 ಓವರ್ಸ್ ಆಡಿದ್ರೆ ಗೆಲ್ಬೋದು ನಾವು ಮ್ಯಾಚು. ನನ್ನ ಪ್ರಕಾರ ನಾವು ಫಸ್ಟ್ ಬ್ಯಾಟ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಸೌತ್ ಆಫ್ರಿಕಾ ವೆರಿ ಬ್ಯಾಡ್ ಚೇಸರ್ಸ್, ಮುಂಚೆಯಿಂದ ಗೊತ್ತಿದೆ ಅದು. ಯಾಕಂದ್ರೆ ಮೆನ್ಸ್ ಇಂದ ಹಿಡಿದು ಇವತ್ತರೆಗೂ ಅವರು ಬ್ಯಾಟ್ ಚೇಸರ್ಸ್ ಇದೆ. ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ರೆ ನನ್ನ ಪ್ರಕಾರ ನಾವು ಬ್ಯಾಟ್ ಮಾಡ್ಬೇಕು. ನಾವು ಬ್ಯಾಟ್ ಮಾಡಿದ್ರೆ ಬಹಳ ಒಳ್ಳೇದು. ಮೂರನೇ ಬಾರಿಗೆ ಭಾರತ ಲಗ್ಗೆ ಇಟ್ಟಿರುವಂಥದ್ದು ಫೈನಲ್ಗೆ. 2005 ಆಗಿರ್ಬೋದು 2017ರಲ್ಲಿ ಆದಂತಹ ಒಂದು ಕಹಿ ಘಟನೆಗಳನ್ನ ಈ ಸಲ ಖಂಡಿತ ತೊಡೆದು ಹಾಕ್ತೀವಿ ಅನ್ನುವಂತಹ ನಿರೀಕ್ಷೆ ಇದೆ. ಅದೇ ಕಾರಣಕ್ಕಾಗಿ ಕೋಟ್ಯಾಂತರ ಭಾರತೀಯರು ಕೂಡ ಈ ಮ್ಯಾಚ್ನ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾದ ಆಟಗಾರರ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆಯನ್ನೇ ಇಟ್ಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ಒಂದ್ ಕಡೆ ಆಟಗಾರರ ಪ್ರಯತ್ನ ಆದರೆ ಮತ್ತೊಂದು ಕಡೆ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಈಗ ಕ್ರಿಕೆಟ್ ಅಭಿಮಾನಿಗಳು ಎಲ್ಲಾ ಕಡೆ ವಿಶ್ ಮಾಡ್ತಾ ಇದ್ದಾರೆ. ಒಡಿಶಾದಲ್ಲೂ ಕೂಡ ನೀವಿಲ್ಲಿ ಗಮನಿಸಬಹುದು, ಮರಳಿನಲ್ಲಿ ಈಗಾಗಲೇ ಒಂದು ಟೀಮ್ ಇಂಡಿಯಾಗೆ ವಿಶ್ ಮಾಡಿರುವಂತಹ ಕಲಾಕೃತಿಯನ್ನು ಕೂಡ ಅಲ್ಲಿ ರಚಿಸಲಾಗಿದೆ. ಮರಳಿನ ಒಂದು ಕಲಾಕೃತಿಯನ್ನು ಅಲ್ಲಿ ರಚಿಸಲಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಗೆದ್ದು ಬಾ ಇಂಡಿಯಾ ಅನ್ನುವಂತಹ ಘೋಷಣೆ ಎಲ್ಲಾ ಕಡೆ ಮೊಳಗ್ತಾ ಇದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲೂ ಅಷ್ಟೇ ಎಲ್ಲರೂ ಕೂಡ ಖುಷಿಯಾಗಿ ವಿಶ್ ಮಾಡ್ತಾ ಇದ್ದಾರೆ. ಖಂಡಿತ ಗೆಲ್ಲತ್ತೆ ಟೀಮ್ ಇಂಡಿಯಾ ಅನ್ನುವಂತಹ ನಿರೀಕ್ಷೆ ಕಾಣಿಸ್ತಾ ಇದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಭಾರತ ಗೆದ್ದು ಬರಲಿ ಅನ್ನುವಂತಹ ವಿಶ್ ಮಾಡ್ತಿದ್ದಾರೆ. माता की जय, भारत माता की जय, इंडिया 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 ऑल द बेस्ट इंडिया ऑल द बेस्ट माता की जय, भारत माता की जय, इंडिया. ಯಾರೇ ಗೆದ್ರು ಕೂಡ ಚೊಚ್ಚಲ ಟ್ರೋಫಿಯ ಕಿರೀಟ ಅವರ ಮುಡಿಗೇರಿ ಇರುವಂಥದ್ದು. ಅದು ದಕ್ಷಿಣ ಆಫ್ರಿಕಾ ಆಗಿರ್ಬೋದು ಅಥವಾ ಭಾರತ ಆಗಿರ್ಬೋದು. ಆದರೆ ನಮಗೆ ಇರುವಂಥದ್ದೇನು, ಭಾರತವೇ ಈ ಸಲ ಈ ಒಂದು ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ನಮ್ಮ ತಂಡ ಸದೃಢವಾಗಿದೆ, ಅಷ್ಟರ ಮಟ್ಟಿಗೆ ನಮ್ಮ ತಂಡದವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಇಷ್ಟು ಬಾರಿ 7 ಬಾರಿ ಪ್ರಶಸ್ತಿಯನ್ನು ಗೆದ್ದು ವಿಶ್ವ ಚಾಂಪಿಯನ್ ಪಟ್ಟವನ್ನು ಪಡೆದಿದ್ದಂತಹ ಆಸ್ಟ್ರೇಲಿಯಾವನ್ನ ಮಣಿಸಿರೋದು. ಅದರ ಜೊತೆಗೆ ಎಷ್ಟೇ ಸೋಲು ಆದರೂ ಕೂಡ ಇತ್ತೀಚಿನ ಈ ಒಂದು ಲೀಗ್ನಲ್ಲಿ ನಾವು ಗಮನಿಸ್ತಾ ಇದ್ರೆ ಆ ನಂತರ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿರುವಂಥದ್ದು. ಈಗ ಇವತ್ತಿನ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಕೂಡ ಇಲ್ಲ, ಇಂಗ್ಲೆಂಡ್ ಕೂಡ ಇಲ್ಲ ಅನ್ನುವಂಥದ್ದೇ ಒಂದು ರೀತಿಯ ಬಲಾಬಲ ನಮಗೆ. ಸರ್, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಆಸ್ಟ್ರೇಲಿಯಾ ಇಲ್ಲ, ಇಂಗ್ಲೆಂಡ್ ಇಲ್ಲ ಅನ್ನುವಂಥದ್ರ ಜೊತೆಗೇನೆ ಆಸ್ಟ್ರೇಲಿಯಾ ನಾವು ಯಾವ ರೀತಿಯಾಗಿ ಬಗ್ಗುಪಟ್ಟಿದ್ವಿ, ಆ ರೀತಿಯಂತಹ ಚೇಸಿಂಗ್ ಆಗಿರ್ಬೋದು, ಆಟ ನಮ್ಗೆಲ್ಲರಿಗೂ ಕೂಡ ಇಂಡಿಯಾನೇ ಫೇವರಿಟ್ ಟೀಮ್ ಅನ್ನುವಂತಹ ರೀತಿಯಾಗಿ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಮಾತು. ಪ್ರಥಮವಾಗಿ ಈ ಎರಡೂ ಟೀಮ್ಗಳಿಲ್ಲ ಅಂದ್ರೆ ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಗ್ಲೆಂಡ್ ಇಲ್ಲದಂತಹ ಈ ಸಲದ ಈ ಒಂದು ಫೈನಲ್ ಮ್ಯಾಚ್ ಬಗ್ಗೆ ಏನೆಲ್ಲ ನಿರೀಕ್ಷೆ, ಅದರ ಜೊತೆಗೆ ಇದು ಚೊಚ್ಚಲ ಕಿರೀಟ ಯಾರಿಗೆ ಆದ್ರೂ, ದಕ್ಷಿಣ ಆಫ್ರಿಕಾ ಆಗಿರ್ಬೋದು ಅಥವಾ ನಮಗೂ ಕೂಡ? ಅಲ್ಲ, ಈಗ ನೋಡಿ, ಆಸ್ಟ್ರೇಲಿಯಾ ಇಲ್ಲ ಅಂದಿದ್ ಕೂಡಲೇ ನಮ್ಗೆ ಡೋರ್ ಓಪನ್ ಆದಂಗ ಆಯ್ತು ಚಾಂಪಿಯನ್ಶಿಪ್ ಗೆಲ್ಲಕ್ಕೆ. ಯಾಕಂದ್ರೆ ಅದೇ ಒಂದು ಟೀಮ್ ಇದ್ದಿದ್, ಯಾವತ್ತು ಅವರು ಒಂಥರ ಅಡ್ಡ ಗೋಡೆ ತರ ನಿಂತಿರೋರು, ಇವತ್ತು ಅವ್ರು ಇಲ್ಲ. ಸೊ ಒಂದು ದಾರಿ ಕ್ಲಿಯರ್ ಆಗಿದೆ.
ಇನ್ನೊಂದು ಕಡೆ ಇಂಗ್ಲೆಂಡ್ ಇರೋರು ಇಂಗ್ಲೆಂಡ್ ನ ಸೌತ್ ಆಫ್ರಿಕಾ ಸೋಲ್ಕೊಂಡ್ ಬಂದಿದ್ದಾರೆ. ಸೊ ಇಬ್ರು ಟೀಮ್ ಇಲ್ಲ ಅಂದ ತಕ್ಷಣ ನಮ್ಮ ಚಾನ್ಸ್ ಜಾಸ್ತಿ ಆಗಿದೆ. 40% ಇದ್ದಿದ್ದು 80% ಆಗಿದೆ. ಇವತ್ತು ನಾ ಹೇಳ್ಬೇಕಂದ್ರೆ ಈ ಸೌತ್ ಆಫ್ರಿಕಾ ಟೀಮ್ ಅಷ್ಟೇ ನಾವು ಸುಮ್ನೆ ಡಿಸ್ಮಿಸ್ ಮಾಡಕ್ ಆಗಲ್ಲ. ಹೌದು. ಅವ್ರು ಆಡಿದ ಕ್ರಿಕೆಟ್ ನಮ್ಮೇಲೆ ಒಂದ್ ಮ್ಯಾಚ್ ಚೇಸ್ ಮಾಡಿ ಗೆದ್ದಿದ್ದು ಮತ್ತೆ ಇಂಗ್ಲೆಂಡ್ ಗೆ ಸೋಲ್ಸಿರೋ ಸೆಮಿಫೈನಲ್ ಅಂದ್ರೆ ಅವರು ಹೌದು. ರೆಡಿ ಆಗಿದ್ದಾರೆ. ಯಾಕಂದ್ರೆ ಅವರು ನಮ್ಮಷ್ಟೇ ಕಾಯ್ತಿರ್ತಾರೆ ಒಂದು ಟೂರ್ನಮೆಂಟ್ ಗೆಲ್ಲಬೇಕು. ಯಾಕಂದ್ರೆ ಅವ್ರಿಗೂ ಅದು ಒಂದು ಇದಿರತ್ತೆ, ಹೆಮ್ಮೆ ಇರತ್ತೆ, ನಾವ್ ಗೆಲ್ಲೇಬೇಕು, ಏನೋ ಮಾಡ್ಬೇಕು ಅಂದ್ಬಿಟ್ಟು. ಬಟ್ ಟು ಪ್ಲೇ ಇನ್ ಇಂಡಿಯಾ, ನಮ್ಮ ಇಂಡಿಯನ್ ಕಂಡೀಷನ್ಸ್ ಒಳಗೆ ನಮ್ಮ ಇದು ಬ್ಯಾಕಿಂಗ್ ಇರತ್ತಲ್ಲ, ಕೈಂಡ್ ಆಫ್ ಜನ ಸೇರ್ಕೊಂಡು ನಮ್ ಇಂಡಿಯಾ ಅಂತ ಕೂತ್ಕೊಂಡು ಫೈಟ್ ಕೊಡೋದು, ಆ ಪ್ರೆಷರ್ ಒಳಗೆ ಯಾವತ್ತೂ ಆಫ್ರಿಕಾ ಇದಾಗಿಲ್ಲ. ನಾವು ಮೆನ್ನು ವುಮೆನ್ ಒಟ್ಟಿಗೆ ನಾವು ಚೋಕರ್ಸ್ ಅಂತ ಹೇಳ್ಬಾರ್ದು. ಯಾಕಂದ್ರೆ ವುಮೆನ್ ಆರ್ ಬಿಲ್ಡ್ ಡಿಫ್ರೆಂಟ್ಲಿ. ಅವ್ರ ಲೈಫ್ ಒಳಗೆ ಎಲ್ಲಾ ತರ ಚಾಲೆಂಜಸ್ ನೋಡ್ಕೊಂಡು ಎಲ್ಲಾ ತರ ಇದು ನೋಡ್ಕೊಂಡು ಲೈಫ್ ಮುಂದೆ ಬಂದಿರೋರು. ಸೊ ಅವ್ರನ್ನ ನಾವು ಚೋಕರ್ಸ್ ಅನ್ನಲ್ಲ. ಯಾಕಂದ್ರೆ ಅವ್ರಿಗೆ ಏನೇ ಕಷ್ಟ ಇದ್ರು ಅವ್ರ ಮುಂದೆ ಬಂದೇ ಎದ್ದು ಬರ್ತಾರೆ. ಸೊ ನಾವು ಅವ್ರನ್ನ ಚೋಕರ್ಸ್ ಅನ್ಬಾರ್ದು. ಬಟ್ ನಾನ್ ಯಾವ ಧೈರ್ಯದಿಂದ ಹೇಳ್ತೀನಿ ನಾವು ಅವ್ರಿಗೆ ಸೋಲ್ಸ್ತೀವಂದ್ರೆ, ನಮ್ಮ ಟೀಮು ಇವತ್ತು ಎದ್ದಿರೋದು ಹೇಗಂದ್ರೆ ಎಲ್ಲರೂ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದ್ದಾರೆ. ಎವ್ರಿಬಡಿ ಇಸ್ ಕಾಂಟ್ರಿಬ್ಯೂಟೆಡ್. ಸೊ ನೀವ್ ನೋಡಕ್ ಹೋದ್ರೆ ಇವತ್ತು ಹರ್ಮನ್ಪ್ರೀತ್ ಕೌರ್ಗೆ ಇದು ಗ್ರೇಟ್ ಆಪರ್ಚುನಿಟಿ ಟು ವಿನ್ ದ ಕಪ್ ಆಸ್ ಅ ಫಸ್ಟ್ ಇಂಡಿಯನ್ ಟು ವಿನ್ ದ ವರ್ಲ್ಡ್ ಕಪ್ ತರ ಆಗ್ಬಿಡುತ್ತೆ ಅವ್ರಿಗೆ. ಆಮೇಲೆ ಅವರು ಮಾಡ್ಕೊಂಡಿರೋದು, ಅವ್ರ ಬಗ್ಗೆ ಬಹಳ ಜನ ಏನೇನೋ ಮಾತಾಡ್ಕೊಂಡ್ ಬಂದ್ರು, ಒಂಥರ ಡಿಸ್ಮಿಸ್ ಆಗಿದ್ರು, ಅವ್ರನ್ನ ಎತ್ತಿ ಅಂದ್ಬಿಟ್ಟು. ಬಟ್ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡ್ ಬಂದಿದ್ರ ಟೀಮ್. ಅವ್ರ ಜೊತೆ ಅಮೋಲ್ ಮಜುಮ್ದಾರ್ ಸೇರಿ ಆ ಟೀಮ್ ನ ಮೋಲ್ಡ್ ಮಾಡಿ ತಗೊಂಬಂದ್ ಈ ಲೆವೆಲ್ ತಂದಿದ್ದಾರೆ. ಸೊ ಅವ್ರು ಇವತ್ತು ಶಿ ವಿಲ್ ಪ್ಲೇ ಅ ಗ್ರೇಟರ್ ರೋಲ್. ಎಲ್ರೂ ಕಾಂಟ್ರಿಬ್ಯೂಷನ್ ಬೇಕು, ಬಟ್ ಶಿ ಇಸ್ ಒನ್ ಪ್ಲೇಯರ್ ವಿತ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂಡ್ ಎಬಿಲಿಟಿ. ಅದೇ ತರ ನಮ್ ಸ್ಮೃತಿ ಮಂದನ ಎಲ್ರು ಗೊತ್ತು. ಅವತ್ತಿನ ದಿವಸ ಅವ್ರು ಆಡಕ್ ಶುರು ಮಾಡಿದ್ರೆ, ಚೆನ್ನಾಗಿ ಆಡಿದ್ರೆ ಈ ಶುಡ್ ಬಿ ನಮ್. ಆಮೇಲೆ ಈಗ ಶಫಾಲಿಗೆ ವಾಪಸ್ ತಂದಿದ್ದಾರೆ. ಹೌದು. ಒಬ್ರು ಇಂಜುರಿ ಆಯ್ತು, ಶಫಾಲಿ ಇಸ್ ಕಮ್. ಅವ್ರಿಗೂ ಇವತ್ತೊಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ನನ್ನ ಮರ್ಯಕ್ ನೀವ್ ಆಗೋದಿಲ್ಲ, ಇವತ್ತು ನಾನು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂದ್ಬಿಟ್ಟು. ಸೊ ನೀವ್ ನೋಡಕ್ ಹೋದ್ರೆ ಎಲ್ರಿಗೂ ಒಂದು ರೀಸನ್ ಇವತ್ತು ಇದೆ. ಇಷ್ಟು ಜನ ನಾವು ಕಾಯ್ತಿದೀವಲ್ಲ, 1.46 ಬಿಲಿಯನ್ ಪೀಪಲ್ ಕಾಯ್ತಿದ್ದಂಗೆ ಅವ್ರಿಗೆ ಎಷ್ಟು ಇದಿರುತ್ತೆ ಅಂದ್ರೆ ನಾವೇನಾದ್ರು ಮಾಡ್ಬೇಕು, ನಮ್ಮ ರಾಷ್ಟ್ರ ಗೆಲ್ಲಬೇಕು ಅಂದ್ಬಿಟ್ಟು ಅವ್ರಿಗೂ ಮುಂದೆ ಇರುತ್ತೆ. ಈಗ ನೀವು ಜೆಮಿಮಾ ರಾಡ್ರಿಗ್ಸ್ ಬಂದ್ರೆ ಮೊನ್ನೆ ಆಡಿರೋ ಇನ್ನಿಂಗ್ಸ್ ಯಾವ್ದು ಮರೆಯಕ್ ಆಗಲ್ಲ. ಹರ್ಷ ಬೋಗ್ಲೆನೆ ಹೇಳಿದ್ದಾರೆ, ಅವರು ಜಾಸ್ತಿ ಇಮೋಷನಲ್ ಆಗೋದಿಲ್ಲ. ಹರ್ಷ ಬೋಗ್ಲೆನೆ ಪೋಸ್ಟ್ ಮಾಡಿದ್ದಾರೆ, ಈ ತರ ಒಂದ್ ಮ್ಯಾಚೇ ನೋಡಿಲ್ಲ, ಈ ತರ ಒಬ್ರು ಸಿಂಗಲ್ ಹ್ಯಾಂಡೆಡ್ ಆಗಿ ಗೆದ್ದಿರೋದು ನಾನ್ ನೋಡಿಲ್ಲ, ಇದು ಒಳ್ಳೇದು, ಇಂಡಿಯನ್ ಕ್ರಿಕೆಟ್ ಗೆ ಬಹಳ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಅವ್ರು ಕೊಟ್ರೆ ಬಂದ್ಬಿಟ್ಟು. ಯಾಕಂದ್ರೆ ಹರ್ಷ ಬೋಗ್ಲೆ ಮಾತಾಡ್ಬೇಕಾದ್ರೆ ಒಂದ್ ಬೆಲೆ ಇದೆ. ಬೇರೆ ಕ್ರಿಕೆಟರ್ಸ್ ಇದ್ದಾರೆ, ನಮ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಇದ್ದಾರೆ, ಅವತ್ತಿನ ದಿವಸ ಅವ್ರು ಏನಾದ್ರು ಹೇಳ್ಬಹುದು, ಕಂಡಮ ಮಾಡಬಹುದು, ಮತ್ತೆ ರಿಡಿಕ್ಯೂಲ್ ಮಾಡಬಹುದು. ಹರ್ಷ ಬೋಗ್ಲೆ ಯಾವತ್ತೂ ಒಂದು ಬ್ಯಾಲೆನ್ಸ್ ಇರುತ್ತೆ. ತೂಕ, ಒಂದೊಂದು ವರ್ಡ್ಗೂ ತೂಕ ಕೊಟ್ಟು ಮಾತಾಡ. ಅವ್ರ ಪೋಸ್ಟ್ ನೋಡಿದಾಗ ನಂಗೆ ಬಹಳ ಖುಷಿ ಆಯ್ತು. ವುಮೆನ್ಸ್ ಕ್ರಿಕೆಟ್, ಯಾಕಂದ್ರೆ ಅವರು ನೋಡ್ಕೊಂಡ್ ಬಂದಿದ್ದಾರೆ ಎಷ್ಟೋ ವರ್ಷಗಳಿಂದ. ಸೊ ಇವತ್ತು ನಾನು ಹೇಳ್ಬೇಕಂದ್ರೆ ಎಷ್ಟು ಮಟ್ಟಿಗೆ ನಮ್ ಇಂಡಿಯನ್ ಕ್ರಿಕೆಟ್ ಮುಂದಕ್ಕೆ ಹೋಗಿದೆ ಅಂದ್ರೆ, ನಾವು ತೋರಿಸ್ತಾ ಇದೀವಿ ಎಲ್ಲೋ ಒಂದ್ ಕಡೆ ಎಡ್ವರ್ಟ್ ಆಗಿದೆ. ಹೌದು, 2005 ಆಸ್ಟ್ರೇಲಿಯಾ ಮೇಲೆ ಸೋತ್ವಿ ಸೆಂಚುರಿಯನ್ ಒಳಗೆ. ಆಮೇಲೆ 2017 ಇಂಗ್ಲೆಂಡ್ ಗೆ ಸೋತ್ವಿ. ಅವತ್ತು ನಮ್ಗೆ ಆಪರ್ಚುನಿಟಿ ಇತ್ತು, ಬಟ್ ಆ ಟೀಮು ಈ ತರ ಇರ್ಲಿಲ್ಲ ಅಂತ ನಾವು ಹೇಳ್ಬೋದು. ಮಿಥಾಲಿ ರಾಜ್ ಗ್ರೇಟ್ ಕ್ಯಾಪ್ಟನ್, ಗ್ರೇಟ್ ಪ್ಲೇಯರ್, ಬಟ್ ಅವ್ರಿಗೆ ಸಾಥ್ ಇರ್ಲಿಲ್ಲ. ಯಾಕಂದ್ರೆ ಯಾರೇ ಒಂದ್ ಕ್ಯಾಪ್ಟನ್ ಇರ್ಲಿ, ಯಾರೇ ಒಂದ್ ಕೋಚ್ ಇರ್ಲಿ, ಟೀಮ್ ಪರ್ಫಾರ್ಮ್ ಮಾಡಿದವ್ರೆ ಬೆಲೆ ಇರಲ್ಲ, ಅವ್ರಿಗೆ ಲೆಕ್ಕನೇ ಇರಲ್ಲ. ಸೊ ಯಾರೇ ಒಂದ್ ಕ್ಯಾಪ್ಟನ್ ದೊಡ್ಡ ಹೆಸರು ಬರ್ಬೇಕು. ಇವತ್ತು ಸ್ಮೃತಿ ಮಂದನ ಗ್ರೇಟ್ ಕ್ಯಾಪ್ಟನ್ ಅನ್ಸ್ಬೇಕಂದ್ರೆ ಟೀಮ್ ಪರ್ಫಾರ್ಮ್ ಮಾಡ್ಬೇಕು. ಅಮೋಲ್ ಮಜುಮ್ದಾರ್ ಗುಡ್ ಕೋಚ್ ಅನ್ನಕಂದ್ರೆ ಟೀಮ್ ಪರ್ಫಾರ್ಮ್ ಮಾಡ್ಬೇಕು. ನೀವು ಒಳ್ಳೆ ಕೋಚ್ ಇರ್ಬೋದು, ಒಳ್ಳೆ ಕ್ಯಾಪ್ಟನ್ ಇರ್ಬೋದು, ಟೀಮ್ ಪರ್ಫಾರ್ಮ್ ಮಾಡ್ತಾರೋ ಆಗೋದಿಲ್ಲ. ಅದು 2005-2017 ಕತೆ. ಅವಾಗ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಈ ತರ ಸ್ಟೇಬಲ್ ಆಗಿ ಇರ್ಲಿಲ್ಲ. ಹೇಳ್ಬೇಕಂದ್ರೆ ಈ ತರ ಸ್ಟೆಬಿಲಿಟಿ ಇರ್ಲಿಲ್ಲ. ಏನೋ ಒಂದ್ ಕಡೆ ನಡೆಯೋದು, ಇದುಗಳು ಬಹಳ ಹಿಂಸೆ ಮಾಡಿ ಇವ್ರನ್ನ ಇಲ್ಲಿಗೆ ತನಕ ತಗೊಂಡ್ಬಂದಿರೋದು. ಸೊ ನೋವು ಆಗತ್ತೆ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ. ಬಟ್ ಆ ತರ ಪಾಲಿಟಿಕ್ಸ್ ಆಗಿದೆ. ಆಮೇಲೆ ಸೊ ಈಗ ಏನಾಗಿದೆ ಅಂದ್ರೆ ಈ ಟೀಮು ಸ್ಟೆಬಿಲೈಸ್ ಆಗಿ ಸೋತು ಎದ್ದು ಬಂದಿರೋದು.
ಸೊ ಆ ಬಲ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ಬಂದಿರತ್ತಲ್ಲ, ಅದು ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಸೊ ಸೌತ್ ಆಫ್ರಿಕಾ ನಾಟ್ ಎನ್ ಈಸಿ ಟೀಮ್ ಟು ಬೀಟ್. ಯಾಕಂದ್ರೆ ಲಾರಾ ವರ್ಲ್ಡ್ ಹೈಯೆಸ್ಟ್ ರನ್ ಗೇಟರ್ ಅಂತಿದ್ದಾರೆ ಎಲ್ರು ಈ ಟೂರ್ನಮೆಂಟ್ ಒಳಗೆ. ಆಮೇಲೆ ಇವಳು ನಮ್ಮ ಜಮೀಮಾ ಮತ್ತೆ ಅವ್ರು ಒಟ್ಟಿಗೆ ಆಡಿದ್ದಾರೆ, ಬೇರೆ ಇದುಗಳು ಆಡಿದ್ದಾರೆ, WPL ಎಲ್ಲ ಆಡಿದ್ದಾರೆ. ಸೊ ಅವ್ರಿಗೆ ವ್ಯಾಲ್ಯೂಸ್ ಇರತ್ತೆ, ಏನು ಹೂಸ್ ಕೇಪಬಲ್ ವಾಟ್ ಅಮೌಂಟ್. ಸೊ ಇವತ್ತಿನ ದಿವಸ ಏನಾಗತ್ತೆ ಅಂದ್ರೆ ನನ್ಗೆ ಯಾವತ್ತೂ ಒಂದು ಜ್ಞಾಪಕ ಬರುತ್ತೆ. ನಾವು ಇಂಡಿಯನ್ ಟೀಮ್ ಜೊತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಮ್ಯಾಚ್ ಆಗಿದ ತಕ್ಷಣ ಪ್ರೆಸ್ ಕಾನ್ಫರೆನ್ಸ್ ನಡೆಯೋದು. ಪ್ರೆಸ್ ಕಾನ್ಫರೆನ್ಸ್ ನಡೆದಾಗ ನಮ್ಮ ಗ್ರೇಟ್ ಅಜರುದ್ದೀನ್, ಇವತ್ತೇನೋ ಅವ್ರೆ ಮಿನಿಸ್ಟರ್ ಆಗಿದ್ದಾರೆ ಹೈದ್ರಾಬಾದ್ಗೆ, ಅವರು ಮ್ಯಾಚ್ ಗೆದ್ದು ಸೋತಿದ್ರೆ ಬಂದು ಕೂತ್ಕೊಂಡು ಪ್ರೆಸ್ ಹೇಳೋರು ಅಂದ್ರೆ, the team which bowled well, the team which batted well, the team which fielded well, ಒಂದೆರಡು ಇದೊಂದ್ಬಿಟ್ಟು ಹೇಳೋರು. ಸೊ ಆ ಸಿನಾರಿ ಇವತ್ತು ಚೇಂಜ್ ಆಗ್ಬಿಟ್ಟಿದೆ. ಸೊ ಯಾರು ಅಷ್ಟು ಸುಲಭವಾಗಿ ಬಂದ್ಬಿಟ್ಟು ಇದು ಯಾವ ಟೀಮ್ ಚೆನ್ನಾಗ್ ಆಡ್ತದೆ, ಆಡ್ಲೇಬೇಕು ನೀವು, ಇಲ್ದ್ರೆ ನೀವೇನಕ್ಕೆ ಅಲ್ಲಿ ಇರೋದು ಅಂದ್ಬಿಟ್ಟು ಲೆಕ್ಕಾಚಾರ ಬಂದಿದೆ ಇವತ್ತು. ಸೊ ನಾನ್ ಇವತ್ತು ಬಿಲೀವ್ ಮಾಡೋದೇನಂದ್ರೆ, ಈ ಟೀಮ್ ಒಳಗಿರೋ ಸ್ಟ್ರೆಂತ್, ಈ ಟೀಮಿನ ಬಿಲೀಫ್ ಇದೆಯಲ್ಲ, ಕಾನ್ಫಿಡೆನ್ಸ್ ಲೆವೆಲ್, ಆ ಮೊಮೆಂಟಮ್ ಬಿಲ್ಡ್ ಹಾಕೊಂಡ್ ಬಂದಿದೆ. ಸರ್, ಎರಡೂ ತಂಡಗಳ ಬಲಾಬಲವನ್ನ ಹೇಳೋದಾದ್ರೆ ಸರ್, ಈಗ ಯಾಕಂದ್ರೆ ಬ್ಯಾಟಿಂಗ್ ಲೈನಪ್ ಎರಡೂ ಕಡೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರ್ತವೆ, ನಮ್ಮಲ್ಲೂ ಇದೆ ಅವರಲ್ಲೂ ಇದೆ. ಆದ್ರೆ ಬೌಲಿಂಗ್ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ನಾವು ಏನು ಅಂದ್ರೆ ನಮ್ಗೊಂದಷ್ಟು ಸವಾಲು ಇದೆಯಾ, ಅಲ್ಲಿ ಏನು ಎಚ್ಚರಿಕೆ ವಹಿಸಲೇಬೇಕಾದಂತಹ ಸಿಚುವೇಶನ್ ಗಳನ್ನ ಹೇಳೋದಾದ್ರೆ? ಬೌಲಿಂಗ್ ಒಂದೇ ಇಲ್ಲ, ಫೀಲ್ಡಿಂಗ್ ಒಳಗೆ ನೀವು ಸೌತ್ ಆಫ್ರಿಕಾ ವೇ ಹೆಡ್. ಆಮೇಲೆ ಫೀಲ್ಡಿಂಗ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಕ್ರಿಕೆಟ್. ನೀವು ಎಷ್ಟೇ ಬ್ಯಾಟಿಂಗ್ ಆಡ್ತರು ನಿಮ್ಗೆ ಫೀಲ್ಡಿಂಗ್ ಸ್ಟ್ರೆಂತ್ ಬೇಕು. ಯಾಕಂದ್ರೆ ವಿಕೆಟ್ಸ್ ತೆಗಿಬೇಕಂದ್ರೆ ಫೀಲ್ಡರ್ಸ್ ಬೇಕು. ಅನ್ಲೆಸ್ ಬೌಲರ್ಸ್ ಬೋಲ್ಡ್ ಎತ್ತೋದು, LBW ಎತ್ತೋದು ಬೇರೆ. ಬೌಲಿಂಗ್ ಒಳಗೂ ಅವರಿಗೆ ಒಂದು ಸ್ಟ್ರೆಂತ್ ಇದೆ, ದೇ ಹ್ಯಾವ್ ದರ್ ಡೆಪ್ತ್ ಇದೆ, ನಮ್ದ್ರೊಳಗೆ ಇಲ್ಲ. ಆದ್ರೆ ಇವತ್ತಿನ ದಿವಸ ನಮ್ಮ ಹುಡುಗಿಯರು ಈ ತರ ಈ ಸಿಚುವೇಶನ್ ಒಳಗೆ ಪರ್ಫಾರ್ಮ್ ಮಾಡಿದ್ರೆ, ಎದ್ದು ಬಂದು ಇಲ್ಲ ದೇರ್ ಪಾರ್ಟ್ ಆಫ್ ದ ಹಿಸ್ಟ್ರಿ, ಮೇಕಿಂಗ್ ಹಿಸ್ಟ್ರಿ ಅಂದ್ಬಿಟ್ಟು ಬಂದು ಬೋಲ್ ಮಾಡಿದ್ರೆ ವಿ ಕ್ಯಾನ್ ಡೂ ದಟ್. ಸೊ ಎರಡು ಕಡೆನೂ ನೀವು ನೋಡಕ್ ಹೋದ್ರೆ ಬ್ಯಾಟಿಂಗ್ ಸ್ಟ್ರೆಂತ್ ನಮ್ದು ಫುಲ್ ಬ್ಯಾಟಿಂಗ್ ಡೆಪ್ತ್ ನಮ್ಗಿದೆ. ನೀವು ನೋಡ್ತಿದ್ದೀರ ಲೋವರ್ ಮಿಡಲ್ ಆರ್ಡರ್ ಬಂದು ಸ್ಕೋರ್ ಮಾಡ್ತಿದ್ದಾರೆ, ರಿಕ್ಕಾ ಇವರೆಲ್ಲ ಹೊಡಿತಿದ್ದಾರೆ. ಮತ್ತೆ ಅವ್ರಿಗೆ ಏನಂದ್ರೆ ಬೌಲಿಂಗ್ ಇದೆ, ಫೀಲ್ಡಿಂಗ್ ಇದೆ. ಬಟ್ ಇವತ್ತಿನ ದಿವಸ ನಮಗೇನಾಗ್ಬೇಕಂದ್ರೆ ನಾವು ಸ್ವಲ್ಪ ಬೌಲಿಂಗ್ ಲೈನ್ ಲೆನ್ಸ್ ಕರೆಕ್ಟ್ ಆಗಿ ಹಾಕಿ ಸ್ಟಡಿ ಆಗಿಟ್ಟು ಪ್ರೆಷರ್ ಬಿಲ್ಡ್ ಮಾಡಿದ್ರೆ ವಿ ಕ್ಯಾನ್ ಡೂ ದಟ್. ಯಾಕಂದ್ರೆ ಅವರು ಒಂದು ಮೇನ್ ಪ್ಲೇಯರ್ ಅವ್ರಿಗೆ ಯಾರು ಲೋರಾ ಹೋಲ್ವಾರ್ಟ್, ಅವರೇ ಅವ್ರಿಗೆ ಸ್ಟ್ರೆಂತ್, ಏನಂದ್ರೆ ಸ್ಪೈನ್ ಆಫ್ ದಿ ಸೌತ್ ಆಫ್ರಿಕನ್ ಬ್ಯಾಟಿಂಗ್ ಅನ್ಬೋದು. ಬಟ್ ನಮ್ದ್ರೊಳಗೆ ಎಲ್ಲಾನು ಇದೆ, ನಮ್ಗೆ ಡೆಪ್ತ್ ಇದೆ, ಬ್ಯಾಟಿಂಗ್ ಇದೆ. ಸೊ ನೀವು ನೋಡಕ್ ಹೋದ್ರೆ ಎಸ್ ಬ್ಯಾಟಿಂಗ್ ಇಸ್ ಇಂಪಾರ್ಟೆಂಟ್, ಬಟ್ ಅದೇ ತರ ನೀವು ನೋಡಕ್ ಹೋದ್ರೆ ಫೀಲ್ಡಿಂಗ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಅವತ್ತಿನ ದಿವಸ ಏನಾದ್ರು ಒಂದೆರಡು ಒಳ್ಳೆ ಕ್ಯಾಚ್, ಅಲ್ಲ ಒಂದು ಎರಡು ಡೈರೆಕ್ಟ್ ಇಟ್ಟು ಅಥವಾ ಒಂದು 40 ರನ್ ಸೇವ್ ಮಾಡಿದ್ರೆ ಇಟ್ ಕುಡ್ ಆಲ್ವೇಸ್ ಕೌಂಟ್. ಕ್ರಿಕೆಟ್ ಒಳಗೆ ನಾನು ಯಾವತ್ತೂ ಹೇಳ್ತೀನಿ, ಫೀಲ್ಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನಿಗ್ಲೆಕ್ಟ್ ಮಾಡಕ್ ಆಗಲ್ಲ, ಮುಂಚೆ ತರ ಇರ್ಲಿಲ್ಲ ಅದು. ಸೊ ಎಲ್ಲ ಒಂದ್ ಕಡೆ ನೋಡಿದ್ರೆ ವಿ ಹ್ಯಾವ್ ದಿ ಡೆಪ್ತ್ ಇನ್ ಬ್ಯಾಟಿಂಗ್, ಎಲ್ಲ ಒಂದ್ ಕಡೆ ಬೌಲಿಂಗ್ ಎಡವಟ್ಟಿದೆ. ಅದು ಇವತ್ತಿನ ದಿವಸ ಅದು ನಮ್ಮ ಹುಡುಗಿರು ಎದ್ದು ಚಾಲೆಂಜ್ಗೆ ಎದ್ದೋದ್ರೆ ಚೆನ್ನಾಗಿರುತ್ತೆ. ಅದೇ ತರ ಸ್ವಲ್ಪ ಎಕ್ಸ್ಟ್ರಾ ಫೀಲ್ಡಿಂಗ್ ಎಬಿಲಿಟಿ ತೋರಿಸಿದ್ರೆ ವಿ ಶುಡ್ ಬಿ ಬೆಟರ್ ಆಫ್ ಅಂತ ನನ್ಗೆ ಅನ್ಸುತ್ತೆ. ತವರಲ್ಲೇ ಆಡ್ತಾ ಇರೋದ್ರಿಂದ ಸರ್, ಒಂದ್ ಕಡೆ ನಮ್ಗೆ ಅದು ಸ್ಟ್ರೆಂತ್ ಪ್ಲಸ್ ಆದ್ರೂ ಕೂಡ ಒಂದು ರೀತಿಯಾಗಿ ಪ್ರೆಷರೈಸ್ ಆಗ್ತಾ ಇರುತ್ತಾ ಹೇಗೆ ಅಂತ ಹೇಳಿ? ಅಲ್ಲ, ಒಂದು ನಾವು ಜ್ಞಾಪಕ ಇಟ್ಕೋಬೇಕು, ನಾವು ಎಷ್ಟೇ ನಾವು ಸ್ಟ್ಯಾಂಡ್ಸ್ ಅವ್ರಿಗೆ ಇದು ಕೊಟ್ರು ಅದು ಒಂದು ಬಲ ನಮಗೆ ಪ್ಲೇಯರ್ಸ್ಗೆ. ಬಟ್ ಏನಾಗತ್ತೆ ಅಂದ್ರೆ ಅಲ್ಲಿ ಹಾಡಬೇಕಾದ್ರೆ ಇಟ್ ಇಸ್ ದ ಬಾಲ್,